MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಘಾತಕ ಮೊಂತಾ ಚಂಡಮಾರುತದ ಅಬ್ಬರ ಶುರುವಾಗಿದೆ. ತಡರಾತ್ರಿ ಆಂಧ್ರಕ್ಕೆ ಅಪ್ಪಳಿಸಿದೆ ಮೊಂತಾ ಚಂಡಮಾರುತ. ಮೊಂತಾ ಚಂಡಮಾರುತದ ರಣಾರ್ಭಟ ಈಗಾಗಲೇ ಶುರುವಾಗಿದೆ. 110 ಕಿಲೋಮೀಟರ್ ಅಂದ್ರೆ ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬಂದಿದೆ ಮೊಂತಾ. ಮೊದಲ ದಿನವೇ ಹಲವು ಅವಾಂತರಗಳನ್ನ ಮೊಂತಾ ಸೈಕ್ಲೋನ್ ಸೃಷ್ಟಿಸಿದೆ. ಮೊಂತಾ ಈಗಾಗಲೇ ಚಂಡಿ ಅವತಾರವನ್ನ ತಾಳಿದ್ದು, ಮೊಂತಾ ಆರ್ಭಟಕ್ಕೆ ಮರ ಬಿದ್ದು ಮಹಿಳೆ ಬಲಿಯಾಗಿದ್ದಾಳೆ. ವಿದ್ಯುತ್ ಕಂಬಗಳು ಧರಶಾಹಿಯಾಗಿದೆ. ಶೆಡ್ಗಳೆಲ್ಲವೂ ಹಾರಿ ಹೋಗಿದೆ. ಚಂಡಮಾರುತದ ಅಬ್ಬರದ ಮಧ್ಯೆ ಧಾರಾಕಾರ ಮಳೆ ಕೂಡ ಜೋರಾಗಿ ಸುರಿತಾ ಇದೆ. ಆಂಧ್ರ ಪ್ರದೇಶದ ದಕ್ಷಿಣ ಕಾಕಿನಾಡ ಹಾಗೆ ಯಾನಂ ಕರಾವಳಿ, ಮಚಿಲಿಪಟ್ಟಣಂ, ಕಳಿಂಗಪಟ್ಟಣಂನಲ್ಲಿ ಚಂಡಮಾರುತದ ಆರ್ಭಟ ಶುರುವಾಗಿದೆ. ಮಧ್ಯರಾತ್ರಿ 1 ಗಂಟೆ ಸರಿಸುಮಾರಿಗೆ ಮೊಂತಾ ಚಂಡಮಾರುತ ಆರ್ಭಟಿಸಿತು. ಈಗ ಬೆಂಗಳೂರಿನಲ್ಲೂ ಕೂಡ ಮಳೆಯ ವಾತಾವರಣವನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲ ದಿನವೇ ಈಗಾಗಲೇ ಹಲವು ಅವಾಂತರಗಳನ್ನು ಈ ಸೈಕ್ಲೋನ್ ಸೃಷ್ಟಿ ಮಾಡಿದ್ದು. ಘಾತಕ ಮೊಂತಾ ಚಂಡಮಾರುತದಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ಓರ್ವ ಮಹಿಳೆ ಮರಬಿದ್ದು ಆಕೆ ಸಾವನ್ನಪ್ಪಿದ್ದಾಳೆ. ಇನ್ನು ಅಲ್ಲಲ್ಲಿ ಮೊಂತಾ ಆರ್ಭಟದಿಂದಾಗಿ ವಿದ್ಯುತ್ ಕಂಬಗಳು ಕೂಡ ಧರಶಾಹಿಯಾಗಿರುವಂತಹ ದೃಶ್ಯಗಳು. ಧರೆಯೇ ನಡುಗುವಂತಹ ವೇಗ, ಗಗನವೇ ಬಿರಿಯುವಂತಹ ಮಳೆ, ಮಿಂಚಿನ ಆವೇಗದ ಸುಂಟರಗಾಳಿ ಮೂಲಕ ಮೊಂತಾ ಚಂಡಮಾರುತ ಅಬ್ಬರಿಸಿ ಬೊಬ್ಬಿರುತ್ತದೆ. ಚಂಡಿ ಅವತಾರವನ್ನ ತಾಳಿದಂತಹ ಮೊಂತಾ ಮೊದಲ ದಿನವೇ ಅಟ್ಟಹಾಸವನ್ನ ಮೆರೆದಿದ್ದು, ಕೆಲವರನ್ನ ಬಲಿ ಪಡೆದರೆ ಹಲವು ಅಧ್ವಾನಗಳನ್ನೇ ಆಗಿದೆ. ಸೈತಾನ್ ಸೈಕ್ಲೋನ್ ಮೊಂತಾ ಆಂಧ್ರ ಪ್ರದೇಶ ಕರಾವಳಿಗೆ ಅಪ್ಪಳಿಸಿದೆ. ಪ್ರತಿ ಗಂಟೆಗೆ 110 ಕಿಲೋಮೀಟರ್ ರಣವೇಗದಲ್ಲಿ ತಾಂಡವವಾಡ್ತಿದೆ. ಬಿರುಗಾಳಿ ದಿಕ್ಕೆಟ್ಟು ಬೀಸ್ತಿದೆ. ಮಳೆ ಧೋ ಅಂತ ಸುರಿತಿದೆ. ಸಮುದ್ರದಲ್ಲಿ ಏಳ್ತಿರೋ ರಕ್ಕಸ ಅಲೆಗಳು ಬೆಚ್ಚಿ ಬೀಳಿಸ್ತಿವೆ. ಇಡೀ ಆಂಧ್ರ ರಾಜ್ಯವನ್ನೇ ಮೊಂತಾ ಆವರಿಸಿದೆ. ಮೊಂತಾ ಅವಾಂತರ 2, ಧರೆಗುರುಳಿದ ಮರಗಳು. ಸೈತಾನ್ ಸೈಕ್ಲೋನ್ಗೆ ಗಾಳಿಯ ವೇಗ ದುಪ್ಪಟ್ಟಾಗಿದೆ. ಸುಂಟರ ಗಾಳಿ ತನ್ನ ಎದುರಿಗೆ ಸಿಕ್ಕ ವಸ್ತುಗಳೆಲ್ಲವನ್ನೂ ಧೂಳಿಪಟ ಮಾಡ್ತಿದೆ. ಆಂಧ್ರದ ಹಲವೆಡೆ ಬೃಹತ್ ಮರಗಳನ್ನೇ ಬುಡಮೇಲು ಮಾಡಿದೆ. ಮೊಂತಾ ಅವಾಂತರ 3, ಹೊಳೆಯಂತಾದ ವಿಶಾಖಪಟ್ಟಣಂ ರಸ್ತೆಗಳು. ಮೊಂತಾ ಚಂಡಮಾರುತದಿಂದ ರಣಭೀಕರ ಮಳೆ ಸುರಿತಾ ಇದೆ. ವಿಶಾಖಪಟ್ಟಣಂನಲ್ಲಿ ಜಲಪ್ರಳಯವನ್ನೇ ಸೃಷ್ಟಿಸಿದೆ. ನಗರದ ಪ್ರಮುಖ ರಸ್ತೆಗಳೇ ಹೊಳೆಯಂತಾಗಿವೆ. ಮಂಡಿಯುದ್ದ ನೀರಲ್ಲೇ ಬಸ್ಗಳು ಓಡಾಡ್ತಿವೆ. ಮೊಂತಾ ಅವಾಂತರ 4, ಆಂಧ್ರ ತೀರದಲ್ಲಿ ಕಡಲ ಕೊರೆತ. ಚಂಡಮಾರುತವು ಆಂಧ್ರ ತೀರದಲ್ಲಿ ಕಡಲ ಕೊರೆತ ಸೃಷ್ಟಿಸಿದೆ. ಉಪ್ಪಳ ಕರಾವಳಿಯಲ್ಲಿ ಅಲೆಗಳ ಅಬ್ಬರಕ್ಕೆ ಕಡಲ ಕೊರೆತ ಉಂಟಾಗಿದೆ. ತೀರದಲ್ಲಿದ್ದ ಹಲವು ಮನೆಗಳನ್ನ ಸ್ವಾಹ ಮಾಡಿದೆ. ಮೊಂತಾ ಅವಾಂತರ 5, ಮೈದುಂಬಿ ಧುಮ್ಮಿಕ್ಕುತ್ತಿರೋ ಭೈರವಕೋಣ ಫಾಲ್ಸ್. ಮೊಂತಾ ಭಾರೀ ಮಳೆಯನ್ನೇ ಸುರಿಸುತ್ತಿದೆ. ಇದರಿಂದ ಪ್ರಕಾಶಂ ಜಿಲ್ಲೆಯ ಸೀತಾರಾಂಪುರಂನಲ್ಲಿರೋ ಭೈರವಕೋಣ ಜಲಪಾತ ಮೈದುಂಬಿ ಧುಮ್ಮಿಕ್ಕುತ್ತಿದೆ. ಮೊಂತಾ ಅವಾಂತರ 6, ಸಿಂಹಾಚಲಂ ದೇವಾಲಯಕ್ಕೆ ಜಲ ದಿಗ್ಬಂಧನ. ವೈಜಾಗ್ ಬಳಿಯ ಸಿಂಹಾಚಲಂ ದೇವಾಲಯಕ್ಕೂ ಮೊಂತಾ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಧಾರಾಕಾರ ಮಳೆಯಿಂದ ದೇಗುಲದ ಮೆಟ್ಟಿಲುಗಳ ಮೇಲೆ ಅಪಾರ ಪ್ರಮಾಣದ ನೀರು ಹರಿತಿದೆ. ಮೊಂತಾ ಅವಾಂತರ 7, ನೆಲಕಚ್ಚಿದ ವಿದ್ಯುತ್ ಕಂಬಗಳು. ವಿಶಾಖಪಟ್ಟಣಂ, ಕಾಕಿನಾಡ ಸೇರಿ ಹಲವೆಡೆ ವಿದ್ಯುತ್ ಕಂಬಗಳು ನೆಲ ಕಚ್ಚುತ್ತಾ ಇವೆ. ಮನೆಗಳ ಶೀಟ್ಗಳು ಹಾರಿ ಹೋಗ್ತಿವೆ. ವೈಜಾಗ್ನಲ್ಲಿ ಹಲವೆಡೆ ಭೂಕುಸಿತ ಸಂಭವಿಸಿದೆ. ಆಂಧ್ರ ಪ್ರವೇಶಿಸಿರೋ ಮೊಂತಾ ಚಂಡಮಾರುತ ಒಡಿಶಾದತ್ತ ಮುನ್ನುಗ್ತಿದೆ. ಹೀಗಾಗಿ ಒಡಿಶಾದಲ್ಲೂ ಮಳೆ ಗಾಳಿ ಅಬ್ಬರ ಮಿತಿ ಮೀರಿದೆ. ಮೊಂತಾ ಅವಾಂತರ 8, ಗರ್ಭಿಣಿಯರು ಆರೋಗ್ಯ ಕೇಂದ್ರಕ್ಕೆ ಶಿಫ್ಟ್.
ಮೋಂತಾ ಚಂಡಮಾರುತದ ಹಿನ್ನೆಲೆಯಲ್ಲಿ ಒಡಿಶಾದ ಮಲ್ಕಂಗಿರಿ ಜಿಲ್ಲೆಯಲ್ಲಿ ಗರ್ಭಿಣಿಯರನ್ನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಅಲ್ಲಿಯೇ ಸೂಕ್ತ ಚಿಕಿತ್ಸೆ ನೀಡಲಾಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಮೋಂತಾ ಚಂಡಮಾರುತದ ಭೀತಿ ಆವರಿಸಿದೆ. ಸೈಕ್ಲೋನ್ ಅಪ್ಪಳಿಸುವ ಮುನ್ನವೇ ಅವಾಂತರಗಳನ್ನೇ ಸೃಷ್ಟಿಸುತ್ತಿದೆ. ತಮ್ಲುಕ್ನಲ್ಲಿರುವ ಜಗದ್ಧಾತ್ರಿ ಪೂಜೆಯ ವಿದ್ಯುತ್ ದ್ವಾರ ಕುಸಿದು ಬಿದ್ದಿದೆ. ನಿರಾಶ್ರಿತ ಕೇಂದ್ರಗಳು, ಸಾವಿರಾರು ಟೆಂಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ 551 ವೈದ್ಯಕೀಯ ಶಿಬಿರಗಳಲ್ಲಿ ವೈದ್ಯರು, ನರ್ಸ್, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರನ್ನ ನಿಯೋಜನೆ ಮಾಡಲಾಗಿದೆ. ಅಗತ್ಯ ಔಷಧಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.